ಅದು ಬಿಟ್ಟು ಬೇರೆ ಇನ್ನೇನಿಲ್ಲ. ಏನ್ಮನು ಸರ್ ನೋಡಿ ಒಂದು ಎಡಿಷನ್ ಅದು ತೆಗಿಮನು. ಆಕ್ಚುಲಿ ನನ್ನ ಫಸ್ಟ್ ಮೂವಿಯಿಂದ ಅವ್ನು ಫೋಟೋ ತೆಗ್ದ. ಅವನು ಅದನ್ನೇ ಹೇಳ್ತಾ ಇರ್ತಾನೆ, ನಿಮ್ಮ ಮಗಳದ್ದು ತೆಗ್ದ, ನಿಮ್ಮ ಮಗಂದು ತೆಗ್ದು. ನನ್ನ ಮೊಮ್ಮಗಳ್ದು ತೆಗ್ದ್ಬಿಡ ಅವನು. ಎಲ್ರಿಗೂ ನಮಸ್ಕಾರ. ಎಲ್ರ ಬಗ್ಗೆನೂ ಮಾತಾಡಿದ್ದಾರೆ. ಇಲ್ಲಿ ಏನು ಸಾಂಗ್ ನೋಡಿದ್ರಿ, ನೀವು ಟೀಸರ್ ನೋಡಿದ್ರಿ, ಎಲ್ಲವೂ ಸಹ ಇಷ್ಟು ಮನಸ್ಸುಗಳು ಆ ಸಿನಿಮಾವನ್ನು ಅಷ್ಟು ಪ್ರೀತಿಸಿದ್ದಾರೆ. ಅದರ ಪ್ರತಿಫಲ ಅದಷ್ಟು ಚೆನ್ನಾಗಿ ಬಂದಿರೋದಕ್ಕೆ ಕಾರಣ. And first of all, I'm very thankful to Avinash sir and Garima madam, mentor your family. Thanks for coming for Kannada industry. You produced the Kannada movie. And ತುಂಬ ಖುಷಿಯಾಗಿದೆ ಏನಂದರೆ ಅವ್ರಿಗಿರೋ ಕಾಂಟ್ಯಾಕ್ಟ್ಗೆ, ಅವ್ರ ಹತ್ರ ಇರೋ ದುಡ್ಡಿಗೆ, ಅವ್ರ ಹತ್ರ ಇರೋ ಪ್ರತಿಭೆಗೆ, ನಾಲೆಡ್ಜ್ಗೆ ಅವರೊಂದು ಹಾಲಿವುಡ್ ಸಿನಿಮಾ ಮಾಡ್ಬೋದು. ಅಷ್ಟು ಕಾಂಟ್ಯಾಕ್ಟ್ ಇದೆ ಅವ್ರಿಗೆ, ಅಷ್ಟು ದುಡ್ಡಿದೆ ಅವ್ರ ಹತ್ರ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರೆಲ್ಲ ಬಿಟ್ಟು ನಾನು ಕನ್ನಡ ಸಿನಿಮಾ ಮಾಡ್ತೀನಿ ಅಂತ ಬಂದು, ಅದು ಕನ್ನಡದಲ್ಲಿ 16 ಕೋಟಿ ಹಾಕಿ ಒಬ್ಬ ಹೊಸ ಹೀರೋಗೆ ಪ್ರೊಡ್ಯೂಸ್ ಮಾಡೋದು ಇದೆಯಲ್ಲ, ದಟ್ ಈಸ್ ದ ಗ್ರೇಟ್ ಸಿಂಗ್. ದಯವಿಟ್ಟು ಒಂದು ಚಪಳೆ ಹೋಗಿ. ನಾನು ಯಾವಾಗಲೂ ಸ್ಟೇಜ್ ಮೇಲೆ ಬಂದಾಗ ಹೇಳ್ತಾ ಇರ್ತೀನಿ, ಇಂಡಸ್ಟ್ರಿ ನಡೀತಾ ಇರೋದು ಹೊಸ ಪ್ರೊಡ್ಯೂಸರ್ಗಳಿಂದ, ಸಣ್ಣ ಪುಟ್ಟ ಪ್ರೊಡ್ಯೂಸರ್ಗಳಿಂದಾನೇ ಹೊರತು ತುಂಬ ದೊಡ್ಡ ದೊಡ್ಡ ಬ್ಯಾನರ್ಗಳಿಂದ ಏನು ಆಗ್ತಾ ಇಲ್ಲ ಅಂತ. ಜಸ್ಟ್ ಇಮ್ಯಾಜಿನ್ ಮಾಡಿ, ಅವರು 16 ಕೋಟಿ ಹಾಕಿ ಒಬ್ಬ ಹೊಸ ಹೀರೋಗೆ ಒಂದು ಸಿನಿಮಾ ಮಾಡ್ತಾರೆ ಅಂದರೆ ಅವ್ರ ಪ್ಯಾಷನ್ ಎಷ್ಟಿದೆ ಅಂತ ಎಲ್ಲರೂ ಹೇಳಿದ್ರು. ಅವ್ರದ್ದೊಂದು ಕಾರ್ಪೊರೇಟ್ ಸ್ಟೈಲ್ ಇದೆ, ನಿಜಕ್ಕೂ ತುಂಬ ಇಷ್ಟ ಆಗಿದೆ ಅಂದ್ರೆ ಆ ಕಾರ್ಪೊರೇಟ್ ಸ್ಟೈಲ್. ಸೊ ಹಾಗಾಗಿ ಆ ಥರ ಕಾರ್ಪೊರೇಟ್ ಪ್ರೊಡ್ಯೂಸರ್ಗಳು ಕನ್ನಡ ಇಂಡಸ್ಟ್ರಿಗೆ ಬರಬೇಕು. ಸೊ ಅದು ನಮ್ಮ ಬಹಳ ದೊಡ್ಡ ಹೆಬ್ಬಯಕೆ. ಅದು ಫಸ್ಟ್ ಸ್ಟೆಪ್ಪು ನಿಮ್ಮಿಂದ ಆಗಿದೆ ಸರ್. ವಿ ವುಡ್ ಲೈಕ್ ಡೂ ಮೋರ್ ಕನ್ನಡ ಮೂವೀಸ್ ಪ್ಲೀಸ್. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿ ಅಂದರೆ ಇಟ್ಸ್ ಲೈಕ್ ಆಲ್ರೆಡಿ ತುಂಬ ಅದ್ಭುತವಾದಂಥ ಇಂಡಸ್ಟ್ರಿ. ಯು ಪೀಪಲ್ ಆರ್ ಕಮಿಂಗ್, ಇಟ್ಸ್ ಲೈಕ್ ಒನ್ ಮೋರ್ ಫೆದರ್ ಫಾರ್ ಅವರ್ ಕನ್ನಡ ಇಂಡಸ್ಟ್ರಿ. ರಿಯಲಿ ಐ ಅಪ್ರಿಷಿಯೇಟ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎಂಟೈರ್ ಯುವರ್ ಫ್ಯಾಮಿಲಿ. ಮೈ ಲಾರ್ಡ್, ಥ್ಯಾಂಕ್ ಯು ಮೈ ಲಾರ್ಡ್. ಸೊ ನೋ ಸರ್, ಇಟ್ಸ್ ಅವರ್ ಪ್ಲೆಷರ್. ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ನಿರಂಜನ್ ಮತ್ತು ರಚನಾ ನಂದಿನಿ ಹಾಲಲ್ಲಿ ಸ್ನಾನ ಮಾಡಿ, ನಂದಿನಿ ಪೇಡ ತಿಂದು, ನಂದಿನಿ ಗೋವಾ ತಿಂದು, ನಂದಿನಿ ಪನ್ನೀರು ತಿಂದು, ನಂದಿನಿ ತುಪ್ಪ ಇಲ್ಲ, ತುಪ್ಪ ಕಲರ್ ಸ್ವಲ್ಪ ಬೇರೆ ಆಗುತ್ತೆ ಮೇಡಮ್, ನಂದಿನಿ ಬೆಣ್ಣೆಲ್ ಹಲ್ಲುಚ್ಚಿ, ಈ ಥರ ವೈಟ್ ಏನ್ ಬರುತ್ತೆ ಅದನ್ನೇ ಹೇಳಬೇಕು, ಕ್ರೀಮ್ ಇದೆಲ್ಲ ಹಿಂಗೆ ಆಗಿ ಆ ಸಿನಿಮಾಗೆ ರಿಫ್ಲೆಕ್ಟರ್ಗಳು ಹಾಕಿಲ್ಲ, ಸ್ವಾಮಿ ಲೈಟೇ ಯೂಸ್ ಮಾಡಿಲ್ಲ, ಬರೀ ಅವ್ರ ರಿಫ್ಲೆಕ್ಷನ್ ಅಲ್ಲಿ ಹಂಗೆ ತೆಗೆದ್ಬಿಟ್ಟಿದ್ದಾರೆ. ಇಬ್ರು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದೀರಾ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಅಂಡ್ ನಿರಂಜನ್ ನಮ್ಮ ಕನ್ನಡದ ಸ್ವಚ್ಛ ಪ್ರತಿಭೆ. ಅದು ಪ್ರವಾಹದಲ್ಲಿ ಕೊಚ್ಕೊಂಡು ಬೇರೆ ಇಂಡಸ್ಟ್ರಿಗೆ ಹೋಗೋದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಕನ್ನಡ ಪ್ರೊಡ್ಯೂಸರ್ಗಳು ಒಂದು ಅಣೆಕಟ್ಟನ್ನ ಹಾಕಿ ಆ ಪ್ರತಿಭೆನ ಇಲ್ಲೇ ಉಳಿಸ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ.